ಮೊದಲು ಮುಖ್ಯಮಂತ್ರಿಗಳು ಗಾಯತ್ರಿ ಅವರೊಂದಿಗೆ ಹಯಗ್ರೀವ್ ಹತ್ರಕ್ಕೆ ಹೋಗ್ತಿದ್ದಂತೆ ಗಾಯತ್ರಿ ಕಣ್ಣೀರು ಹಾಕ್ತಾ, ಮಗನೇ ಹಯಗ್ರೀವ್ ಹೇಗಿದೆಯಪ್ಪ ಈಗ ಅಂತ ಹಯಗ್ರೀವನ ಕೈಯನ್ನು ಹಿಡ್ಕೊಳ್ತಾರೆ. ತಾಯಿ ತಂದೆಯನ್ನು ನೋಡಿ, ನಾನು ಚೆನ್ನಾಗಿದ್ದೀನಮ್ಮ, ದಯವಿಟ್ಟು ಅಳಬೇಡ ಅಂತ ತಾಯಿಯ ಕಣ್ಣೀರನ್ನು ಒರೆಸ್ತಾನೆ. ಹಯಗ್ರೀವ್ ಬಾಯಿಯಿಂದ ದಯವಿಟ್ಟು ಎಂಬ ಪದವು ತುಂಬ ಅಪರೂಪವಾಗಿ ಬರುತ್ತೆ ಎಂಬುದು ಎಲ್ರಿಗೂ ತಿಳಿದಿದೆ. ಗಾಯು, ಈಗ ಹೇಗೆ ಕಳ್ತಿದ್ಯಾ? ಅವನು ಚೆನ್ನಾಗೇ ಇದ್ದಾನಲ್ವಾ? ಮತ್ತು ನೀನು ಅವನನ್ನು ಬಲಹೀನಗೊಳಿಸ್ಬೇಡ, ನಿನ್ನ ಆರೋಗ್ಯ ಕೆಡುತ್ತೆ ಅಂತ ಮುಖ್ಯಮಂತ್ರಿಗಳು ಹೆಂಡತಿಯನ್ನು ಸಮಾಧಾನವನ್ನು ಪಡಿಸ್ತಿದ್ರೆ, ಹಯಗ್ರೀವ್ ತಂದೆಯನ್ನು ನೋಡಿ, ನೀವು ಯಾವಾಗಲೂ ಸರಿಯಾಗಿ ಹೇಳ್ತೀರಿ ಅಪ್ಪ. ಅಮ್ಮ ಇತ್ತ ನೋಡು, ನಾನು ತುಂಬ ಚೆನ್ನಾಗಿದ್ದೀನಿ, ಈಗ ಯಾವುದೇ ಸಮಸ್ಯೆ ಇಲ್ಲ, ನೀನು ಹತ್ರ ನನಗೆ ಇಷ್ಟ ಆಗೋದಿಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನೀವು ಅಪ್ಪನಂತೆ ಯಾವಾಗಲೂ ರಾಜಗಾಂಭೀರ್ಯದಿಂದ ಇದ್ದರೆ ಮಾತ್ರ ಚಂದ ಅಂತ ಅಂತಾನೆ. ನನ್ನ ಮಗ ಹೀಗಿದ್ರೆ ಅಳದೆ ಹೇಗಿರೋದಕ್ಕೆ ಸಾಧ್ಯ ಅಂತೀರಿ? ಛೇ ಅಮ್ಮ, ಗಾಯು, ಅವನು ಕದಲಬಾರ್ದು, ನೀನು ಹೀಗೆ ಅಳ್ತಿದ್ರೆ ಎತ್ತು ಕೂತ್ಕೊಳ್ಳುವಂತಿದ್ದಾನವನು. ಸರಿಯಪ್ಪ, ಮೊದಲು ಅಮ್ಮನಿಗೆ ಅಗ್ರಹಾರದಿಂದ ರಾತ್ರಿ ಊಟವನ್ನು ತರಿಸ್ಕೊಡಿ, ಸ್ವಲ್ಪ ಅಳೋದಕ್ಕೆ ಶಕ್ತಿ ಬರುತ್ತೆ. ನಮ್ಮ ಅಳುವಿನ ವಿಷಯ ನಿನಗೆ ಹಾಸ್ಯವಾಗಿ ತೋರ್ತಿದ್ಯಾ ಹಯಗ್ರೀವ್? ಎಷ್ಟು ಭಯಪಟ್ಟ ಗೊತ್ತಾ ನಿನಗೆ? ನಂಗೆ ಗೊತ್ತು ಅಮ್ಮ, ಆದರೆ ನಾನೀಗ ಸಂಪೂರ್ಣವಾಗಿ ಸರಿಯಾಗಿದ್ದೀನಿ. ಇನ್ನು ಹೋಗಿ ರಾತ್ರಿ ಊಟನ ಮಾಡೋಗಿ. ಅಮ್ಮನಿಗಾದರೆ ಊಟ ತರಿಸ್ಕೊಡ್ಬಲ್ಲೆ ಮಗ, ಆದರೆ ಸುಭಿಕ್ಷಳನ್ನು ನಿಭಾಯಿಸೋದು ತುಂಬ ಕಷ್ಟ ಆಗ್ತಿದೆ. ನೀನು ಒಮ್ಮೆ ಮಾತಾಡು. ಸರಿಯಪ್ಪ. ಎಚ್ಚರಿಕೆಯಿಂದ ಇರಪ್ಪ ಅಂತ ತಲೆ ಮೇಲೆ ತಟ್ತಾರೆ. ಸರಿ ಅಂತ ತಲೆಯನ್ನಾಡಿಸಿ, ಅಮ್ಮ ನೀನು ಊಟ ಮಾಡಿ ರೆಸ್ಟ್ ತಗೋ, ತುಂಬ ಆಯಾಸಗೊಂಡಿದೆಯಾ ಅಂತ ತಾಯಿಗೆ ಹೇಳ್ತಾ ಇದ್ದರೆ, ಊಟ ಮಾಡ್ತೀನಿ, ಆದರೆ ನೀನು ಕೂಡ ಹೆಚ್ಚು ಒತ್ತಡವನ್ನು ತಗೊಳ್ಬೇಡ, ಸರಿನಾ? ಅಮ್ಮ, ನಾನೇನು ಮಗು ಅಲ್ಲ, ನನಗೇನೇ ಆದರೂ ನೀನು ನನಗೆ 1 ತಿಂಗಳು ಮಗುನೇ ಕಣೋ. ಮುಖ್ಯಮಂತ್ರಿಗಳು ನಗ್ತಾ ಅವ್ರನ್ನ ನೋಡ್ತಾ ಇದ್ದರೆ, ಅಪ್ಪ ಅಮ್ಮನಿಗೆ ಆಹಾರವನ್ನು ತಿನ್ನಿಸಿ ನಿದ್ರೆ ಮಾತ್ರೆಗಳು ಕೂಡ ತಗೊಳ್ಳುವಂತೆ ಮಾಡಿ ಅಂತ ಹೇಳ್ತಾನೆ. ಸರಿ ಹಯಗ್ರೀವ್. ಅಮ್ಮ, ಬೆಳಗ್ಗಿನಿಂದ ಅಳುತ್ತಾನೇ ಇದೆಯಾ? ಈಗ ಈ ಪರಿಸ್ಥಿತಿಯಲ್ಲಿ ನಿದ್ರೇನೂ ಬರೋದಿಲ್ಲ, ಅದಕ್ಕಾಗಿ ಮಾತ್ರೆ ತಗೊಳ್ಳೋದಕ್ಕೆ ಹೇಳಿದೆ. ಅಪ್ಪ ಕರ್ಕೊಂಡೋಗಿ ಅಮ್ಮನ್ನ. ಗಾಯು ಬಾ ಅಂತ ಬಲವಂತವಾಗಿ ಆಕೆಯನ್ನು ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಹೋಗ್ತಿರೋ ಅವ್ರನ್ನ ನೋಡಿ ಅಗ್ರಹಾರ ಅಂದ್ಕೊಳ್ತಾನೆ. ಚಂದ್ರ ದಂಪತಿ, ಮೀನಾ ದಂಪತಿ, ಆದಿತ್ಯ, ರಿಷಿ, ಯಶ್, ಮುರಾರಿ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಹಯಗ್ರೀವ್ನನ್ನು ಮಾತನಾಡಿಸ್ತಾರೆ. ಎಲ್ರಿಗೂ ಚೆನ್ನಾಗಿದ್ದೀನಿ ಎಂಬ ಒಂದೇ ಮಾತನ್ನೇ ಹೇಳಿ ಇನ್ನೂ ಬಾರದ ಸುಭಿಕ್ಷಾಳಿಗಾಗಿ ಅಸಹನೆಯಿಂದ ಎದುರು ನೋಡ್ತಾನೆ. ಎಲ್ಲರೂ ಬಂದ ಮೇಲೆ ಅಷ್ಟೊತ್ತು ಹೊರಗೆ ನಿಂತಿದ್ದ ಸುಭಿಕ್ಷಾ ಗಬಗಬನೆ ಒಳಗಡೆ ಹೋಗ್ತಾಳೆ. ಬಾಗಿಲನ್ನು ಮುಚ್ಕೊಂಡು ಬರ್ತಿರೋ ಸುಭಿಕ್ಷಾಳನ್ನು ನೋಡಿ, ಆಗಷ್ಟೇ ಬಂದ್ಯಾ? ಇನ್ನೂ ಸ್ವಲ್ಪ ಸಮಯ ತಗೊಳ್ಬೋದಿತ್ತಲ್ಲ, ಯಾಕೆ ಈಗಲೇ ಬಂದೆ ಅಂತ ಕೋಪದಿಂದ ನೋಡ್ತಿದ್ರೆ, ಅಯ್ಯೋ ಪರಿಸ್ಥಿತಿಗಳು ಏನೇ ಇರಲಿ, ಈ ಕೋಪ ಮಾತ್ರ ತಕ್ಷಣ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾ ಹಯಗ್ರೀವ್ ಪಕ್ಕದಲ್ಲಿ ಕೂತು, ಅದು ಹಾಗಲ್ಲ, ಮುಂಚಿತವಾಗಿ ಬಂದಿದ್ರೆ ಹೆಚ್ಚು ಸಮಯ ಇರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಲ್ಲ, ಅದಕ್ಕಾಗಿ ಎಲ್ಲರೂ ನೋಡೋವರೆಗೂ ಇದ್ದು ಕೊನೆಯಲ್ಲಿ ಬಂದೆ ಅಂತಾಳೆ. ಆಕೆ ಬುದ್ಧಿವಂತಿಕೆಗೆ ಅವನ ಕೋಪ ಮಾಯ ಆಗಿ ಸಣ್ಣ ನಗುವೊಂದು ಮೂಡುತ್ತೆ. ಹಯಗ್ರೀವನ ಹೃದಯದ ಹತ್ರ ಸುತ್ತಿದ ಬ್ಯಾಂಡೇಜ್ ಮೇಲೆ ಮೆಲ್ಲಗೆ ಸವರ್ತಾ ಹೇಗಿದೆ ಅಂತ ಅಳೋ ಧ್ವನಿಯಲ್ಲಿ ಕೇಳ್ತಾಳೆ. ಹತ್ತು ಊದ್ಕೊಂಡಿರೋ ಮುಖ ನೋಡ್ತಾ, ತಗಲಿದ್ದು ಹೂವಲ್ಲ ಗುಂಡು, ಆದ್ರಿಂದ ನೋವಿರುತ್ತಲ್ವಾ ಅಂತಿದ್ರೆ ಮೂಗನ್ನು ಎಳ್ಕೊಳ್ತಾ, ಆದರೂ ಯಾಕೆ ಅಡ್ಡ ಬಂದ್ರಿ? ಆ ಗುಂಡು ನನಗೆ ತಗಲಬೇಕಿತ್ತು ಅಂತಾಳೆ ಕಣ್ಣೀರಿನೊಂದಿಗೆ. ಹೌದು, ನಾನಂದರೆ ನಿನಗಿಷ್ಟ ಇಲ್ಲ ತಾನೇ? ನನಗೆ ಏನಾದರೂ ಆದರೆ ನೀನು ತಿರುಗಿ ಅಗ್ರಹಾರಕ್ಕೆ ಹೋಗ್ಬೋದಲ್ವಾ, ಮತ್ತು ಯಾಕೆ ಈ ಕಣ್ಣೀರು ಅಂತ ಅಂತಿದ್ರೆ, ಆ ಮಾತಿಗೆ ಇನ್ನೂ ಹೆಚ್ಚಳ್ತಾ, ನಾನು ಹೋಗ್ಬೇಕಂದ್ಕೊಂಡಿದ್ದೆ, ಆದರೆ ಹೀಗಲ್ಲ. ಆದರೂ ನಿಮ್ಗೆ ಹೇಳಿದರೂ ಅರ್ಥ ಆಗೋದಿಲ್ಲ ಬಿಡಿ, ಆ ದಿಕ್ಕಿಲ್ಲದ ಗುಂಡುಗಳು ಬಂದು ನನಗೆ ತಗಲಬೇಕಿತ್ತು, ನೀವ್ಯಾಕೆ ಅಡ್ಡ ಬಂದ್ರಿ? ನೀನು ಸುಭಿಕ್ಷಾ, ನಾನು ರಾಕ್ಷಸ, ಅರ್ಥ ಆಯಿತು. ನಾನು ಸುಭಿಕ್ಷಳಾಗಿರೋದ್ರಿಂದ ಖಂಡಿತವಾಗಿ ಆ ಗುಂಡುಗಳು ತಗಲಿದ್ರೆ ಸತ್ತು ಹೋಗ್ತಿದ್ದೆ, ನೀವು ರಾಕ್ಷಸ ಆಗಿರೋದ್ರಿಂದ ತಡ್ಕೊಂಡು ನಿಂತಿದ್ದೀರಿ ಅಷ್ಟೇ ತಾನೇ? ರಾಕ್ಷಸ ಇರುವಾಗ ಸುಭಿಕ್ಷಾಗೆ ಏನಾದರೂ ಆಗೋದಕ್ಕೆ ಬಿಡ್ತಾನಾ?
ಪ್ರಾಣವನ್ನು ಪಣಕ್ಕಿಟ್ಟಾದರೂ ಕಾಪಾಡ್ಕೊಳ್ತಾನೆ. ನೀನೇ ಮೊದಲಿನಲ್ಲಿ ಹೇಳಿದ್ದು ನೆನಪಿದೆಯಾ? ಮದುವೆಯಲ್ಲಿ ಮಾಡಿದ ಪ್ರಮಾಣಗಳಿಗೆ ಅರ್ಥ ಇದೆಯಾ ಅಂತ. ಈ ಮಧ್ಯೆ ತಿಳ್ಕೊಂಡೆ ಅದರಲ್ಲಿ ಇದು ಕೂಡ ಒಂದು ಅಂತ ಆತ ಹೇಳ್ತಾ ಇದ್ದರೆ, ಆ ಮಾತಿಗೆ ಹಯಗ್ರೀವನ ಭುಜದ ಮೇಲೆ ತಲೆಯನ್ನು ಇಟ್ಕೊಂಡು, ಆದರೆ ರಾಕ್ಷಸನಿಗೇನಾದರೂ ಆದರೆ ಸುಭಿಕ್ಷಾಳ ಪರಿಸ್ಥಿತಿ ಏನು ಅಂತ ಅಳ್ತಾಳೆ. ಸುಭಿಕ್ಷಾ ಗಟ್ಟಿಯಾಗಿ ಆ ರೀತಿ ಬೇಡ್ಕೊಂಡ್ರೆ ರಾಕ್ಷಸನಿಗೆ ಏನೂ ಆಗೋದಿಲ್ಲ ಅಂತ ಗ್ಲೂಕೋಸ್ ಹಾಕಿದ ಕೈಯನ್ನು ಸುಭಿಕ್ಷಾಳ ಬೆನ್ನಿನ ಮೇಲಿಡ್ತಾನೆ. ನಿಮಗೆ ಅಷ್ಟು ನಂಬಿಕೆಯೇ? ಆದರೆ ನನಗೆ ಮಾತ್ರ ವೈದ್ಯರು ಬಂದು ಹೇಳೋವರೆಗೂ ಪ್ರಾಣವನ್ನು ಅಂಗೈಯಲ್ಲಿಟ್ಕೊಂಡು ಕೂತಿದ್ದೆ, ಗೊತ್ತಾ ನಿಮಗೆ? ಅಗ್ರಹಾರ, ಇಗೋ ಈ ಕರೆಗೋಸ್ಕರ ಇದುವರೆಗೂ ಎದುರು ನೋಡಿದೆ ನಾನು. ನನಗರ್ಥ ಆಯಿತು, ಆದರೆ ಈಗ ಸರಿ ಹೋಗಿದ್ದೀನಿ ಅಲ್ವಾ? ಅಳಬೇಡ. ಯಾವಾಗಲೂ ಗರ್ಜಿಸಿದಂತೆ ಮಾತಾಡೋ ಹಯಗ್ರೀವ್ ಈಗ ಇಷ್ಟು ಮೆಲ್ಲಗೆ ಮಾತಾಡ್ತಿದ್ರೆ ನೋವೆನಿಸಿ ಮೌನವಾಗಿಬಿಡ್ತಾಳೆ. ಅಗ್ರಹಾರ, ಹೇಳಿ. ನನಗೆ ಮುತ್ತಬೇಕು. ಆ ಮಾತಿಗೆ ತಲೆಯನ್ನು ಎತ್ತಿ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾಳೆ. ಅಂತ ನಾನು ನೋಡೋದು ಕೇಳಿಲ್ಲ ಅಂತಾನೆ ಅಸಹನೆಯಿಂದ. ತಕ್ಷಣ ದೃಷ್ಟಿಯನ್ನು ತಿರುಗಿಸ್ಕೊಳ್ತಾ, ಹೌದು, ಒಂದು ಕಡೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ನೋವನ್ನು ಸಹಿಸ್ಕೊಳ್ತಾ ಕಷ್ಟದಲ್ಲಿದ್ದರೂ ನಿಮ್ಗೆ ಈ ಸಮಯದಲ್ಲಿ ಮುತ್ತು ಬೇಕೇ? ಇದು ಎಂಥ ಆಶ್ಚರ್ಯನಪ್ಪ ನಾಯಕ ಅಂತಾಳೆ. ಶಟಪ್ ಅಗ್ರಹಾರ, ಮಾತು ಬದಲಾಯಿಸಿದ್ರೆ ಕೊಂದಾಕ್ಬಿಡ್ತೀನಿ. ಮೊದಲು ಮುತ್ತು ಕೊಡೆ, ವಿಶ್ರಾಂತಿ ತೊಗೋಬೇಕು ನಾನು. ಅಪ್ಪ ಮತ್ತೆ ಸಿಟ್ಟು ಮಾಡ್ಕೊಳ್ತಿದ್ದಾರೆ ಅಂತ ಮೆಲ್ಲಗೆ ತಲೆಯನ್ನೆತ್ತಿ ನೇರವಾಗಿ ಹಯಗ್ರೀವನ ಕಣ್ಣುಗಳನ್ನ ನೋಡೋದಕ್ಕೆ ಆಗದೆ ಕಣ್ಣು ಮುಚ್ಚಿಕೊಂಡು ಅವನ ಹಣೆ ಮೇಲೆ ಪ್ರೀತಿಯಿಂದ ಮುತ್ತನ್ನು ನೀಡ್ತಾಳೆ. ಇಷ್ಟು ದಿನಗಳಲ್ಲಿ ತಪ್ಪು ಹೋದ ಭಾವನೆಯೆಲ್ಲ ಹೋಗಿ ಆ ಮುತ್ತನ್ನು ಅವನು ಅನುಭವಿಸ್ತಾನೆ. ಆ ಮುತ್ತಿನಲ್ಲಿ ಆಕೆ ಪ್ರೀತಿಯು ಸ್ಪಷ್ಟವಾಗಿ ತಿಳಿದು ಬರುತ್ತೆ. 7 ನಿಮಿಷಗಳ ನಂತರ ದೂರವಾಗಿ ಬಲ ಭುಜದ ಮೇಲೆ ತಲೆಯನ್ನು ಇಟ್ಕೊಂಡು, ಹಯಗ್ರೀವವ್ರೇ ಅಂತ ಕರೀತಾಳೆ. ನಾಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಬೇಡ ಅನ್ಬೇಡಿ. ದಯವಿಟ್ಟು ನೀವು ಕಣ್ಣುಗಳನ್ನ ತೆರೆದ್ರೆ ಬಂದು ಹರಕೆ ತೀರಿಸ್ತೀನಿ ಅಂತ ದೇವರಿಗೆ ಪ್ರಾರ್ಥಿಸ್ಕೊಂಡಿದ್ದೀನಿ, ಪ್ಲೀಸ್ ಬೇಡ ಅನ್ಬೇಡಿ. ಒಂದು 10 ದಿನ ಉಪಚರಿಸು, ನಾನೇ ಕರ್ಕೊಂಡು ಹೋಗ್ತೀನಿ. 10 ದಿನಗಳ? ವೈದ್ಯರು ನಿಮ್ಮನ್ನು 1 ತಿಂಗಳು ಕದಲಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಆ ತಾಳೆ ಮರದಂತಿರೋ ರಾಬಿನ್ ಜೊತೆ ಹೋಗಿ ಬಂದ್ಬಿಡ್ತೀನಿ, ಪ್ಲೀಸ್. ಸರಿ, ನಾನು ರಾಬಿನ್ಗೆ ಹೇಳ್ತೀನಿ ಬಿಡು. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೋಗಿ ರಾತ್ರಿ ಊಟ ಮಾಡೋಗಿ ನೀನು. ನನಗೆ ಹಸುವಾಗ್ತಿಲ್ಲ. ಅಗ್ರಹಾರ, ಹೀಗೆ ಕರೀತಿದ್ರೆ ಹಾಯಾಗಿದೆ. ವಿಡಿಯೋ ನೋಡಿ ಅರ್ಥಕೊಂಡಿಯಾ? ಅದಲ್ಲ, ನನ್ನ ಮನಸ್ಸು ಏನು ಹೇಳ್ತು ಅಂತ ಅರ್ಥ ಆಯಿತು. ಏನು ಹೇಳ್ತು? ಆ ವಿಡಿಯೋದಲ್ಲಿ ಏನಿದೆಯೋ ಅದು ನಿಜ ಅಂತ. ಜಾಣೆ ಆಗ್ತಿದೆಯಾ ಅಗ್ರಹಾರ? ನಿಮ್ಮದಯೇ ಎಲ್ಲ. ಸರಿ, ಇನ್ನು ಹೋಗಿ ರಾತ್ರಿ ಹೋಗಿ ಊಟ ಮಾಡು. ನನಗೆ ಹಸಿವಾದಂತ ಅನ್ನಿಸ್ತಿಲ್ಲ. ಅಗ್ರಹಾರ, ಹೋಗ್ತೀನಿ, ನೀವು ಕೋಪ ಮಾಡ್ಕೋಬೇಡಿ. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾಳೆ. ಸರಿ, ಹಾಗಾದರೆ ಹೋಗಿನ್ನು. ಸರಿ ಅಂತ ಭುಜದ ಮೇಲಿಂದ ಎದ್ದು ಹಯಗ್ರೀವನ ಮುಖವನ್ನು ನೋಡ್ತಾ, ಊಟ ಮಾಡಿ ಬಂದ ಮೇಲೆ ಇಲ್ಲೇ ಕೂತ್ಕೊಳ್ತೀನಿ ಅಂತ ಅಂತಾಳೆ ಆಸೆಯಿಂದ. ತೀವ್ರ ನಿಗಾ ಘಟಕದಲ್ಲಿ ಯಾರನ್ನೂ ಇರೋದಕ್ಕೆ ಬಿಡೋದಿಲ್ಲ ಅಗ್ರಹಾರ, ನೀನು ಕೋಣೆಯಲ್ಲಿ ಮಲಗು ಅಂತ ಹೇಳ್ತಾನೆ. ಸುಭಿಕ್ಷಾ ಬೇಸರದಿಂದ ತಲೆಯಾಡಿಸಿ ಹೊರಡೋದಕ್ಕೆ ಹೋಗ್ತಾ ಇದ್ದರೆ ಆಕೆಯ ಕೈಯನ್ನು ಹಿಡಿದು ತಡೀತಾ, ಡ್ಯಾಡಿ ವೈದ್ಯರ ಜೊತೆ ಮಾತಾಡ್ತಾರೆ ಬಿಡಮ್ಮ, ನೀನು ಊಟ ಮಾಡ್ಬಾ ಅಂತ ಅಂದಾಗ ಸ್ವಲ್ಪ ಸಂತೋಷಗೊಂಡು ಥ್ಯಾಂಕ್ ಯು ಅಂತ ಹೇಳಿ ಕೈ ಕಡೆ ನೋಡ್ತಾಳೆ. ಸೂಜಿಯು ಸ್ವಲ್ಪ ಕದಲಿದಂತಿರೋದ್ರಿಂದ ಕಂಗಾಲಾಗಿ, ಅಯ್ಯೋ ಯಜಮಾನ್ರೆ ಅಂತ ಗಬಗಬನೆ ಹಯಗ್ರೀವ್ ಕೈಯನ್ನು ತೆಗೆದ ಹಾಸಿಗೆ ಮೇಲಿಡ್ತಾ ಊದ್ಕೊಂಡಿರೋ ಕೈ ಕಡೆ ನೋಡಿ, ಯಾಕೆ ನೀವು ಹೀಗಿದ್ದೀರಿ, ಸ್ವಲ್ಪನೇ ಎಚ್ಚರಿಕೆಯಿಂದ ಇರೋದಿಲ್ವಾ ಅನ್ನತ್ಲೆ ಮೆಲ್ಲಗೆ ಕೈಯನ್ನು ತೆಗ್ತಾಳೆ. ಅಗ್ರಹಾರ, ಬೇಸರ ಮಾಡ್ಕೋಬೇಡ, ಅದು ಕೇವಲ ಸೂಜಿ ಅಷ್ಟೇ. ನೀನು ಮೊದಲು ಹೋಗಿ ರಾಬಿನ್ನ ಬರೋದಕ್ಕೆ ಹೇಳು ಅಂತಾನೆ ಅಸಹನೆಯಿಂದ.
ಸುವೀಕ್ಷಾ ಇನ್ನು ಏನನ್ನೂ ಮಾತಾಡೋದಕ್ಕಾಗದೆ ಹ್ಞೂ ಸರಿ ಅಂತ ತಲೆಯನ್ನು ಆಡಿಸಿ ಹೊರಗೆ ಬರ್ತಾಳೆ. ಮೂಲೆಯಲ್ಲಿ ನಿಂತಿದ್ದ ರಾಬಿನ್ನ ನೋಡಿ ಹತ್ರಕ್ಕೆ ಹೋಗಿ ಹಯಗ್ರೀವ್ ಅವರು ಕರೀತಿದ್ದಾರೆ ಅಂತ ಹೇಳ್ತಾಳೆ. ಸರಿ ಮೇಡಮ್ ಅಂತ ರಾಬಿನ್ ಒಳಗೆ ಹೋಗ್ತಾನೆ. ಮುಖ್ಯಮಂತ್ರಿಗಳು ಮೀನಾ ಹಾಗೂ ಚಂದ್ರ ಅವ್ರ ಕಡೆ ನೋಡಿ, ನೀವು ಹೋಗಿ ಚಂದ್ರ, ಅಮ್ಮನಿಗೂ ವಿಶ್ರಾಂತಿ ಇಲ್ವಲ್ಲ, ಬೆಳಿಗ್ಗೆ ರೆಡಿಯಾಗಿ ಫ್ರೆಶ್ ಆಗಿ ಬರ್ಬೋದು ಅಂತ ಅಂತಾರೆ. ಅಪ್ಪ ನಾನು ಇರ್ತೀನಿ, ನೀವು ಮತ್ತು ಅಮ್ಮ ಚಿಕ್ಕಪ್ಪನವರೊಂದಿಗೆ ಹೋಗಿ. ಇಲ್ಲ ಯಶ್ ಪರವಾಗಿಲ್ಲ, ನಾನು ಅಮ್ಮ ಮತ್ತು ಸುವೀಕ್ಷೆ ಇರ್ತೀವಿ, ನೀವು ಹೋಗಿ ಬನ್ನಿ ಅಂತ ಬಲವಂತವಾಗಿ ಎಲ್ಲರನ್ನೂ ಕಳಿಸ್ತಾರೆ. ಕೊನೆಯಲ್ಲಿದ್ದ ಆರತಿಯನ್ನು ಕರೆದು, ಬೆಳಗಿನ ವೇಳೆಯಲ್ಲಿ ಡ್ರೈವರ್ ಜೊತೆ ಸುವೀಕ್ಷಾಗೆ ಹಾಗೂ ನನಗೆ ಬಟ್ಟೆಗಳನ್ನ ಕಳಿಸಮ್ಮ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಾರೆ ಗಾಯತ್ರಿ. ಸರಿ ಅತ್ತೆ ಅಂತ ಎಲ್ಲರೂ ಮನೆಗೆ ಹೊರಡ್ತಾರೆ. ಸುವೀಕ್ಷಾ ಬನ್ನಿ ಅಂತ ಗಾಯತ್ರಿ ಸುವೀಕ್ಷಣನ ಕರ್ಕೊಂಡು ಅತಿಥಿ ಕೋಣೆಗೆ ಹೋಗ್ತಾರೆ. ಈಗಾಗಲೇ ಊಟ ಸಿದ್ಧಪಡಿಸಿರೋದ್ರಿಂದ ಹೊಟ್ಟೆ ತುಂಬ ತಿನ್ನೋದಕ್ಕೆ ಮನಸ್ಸಾಗದೆ ಸ್ವಲ್ಪ ತಿಂತಾಳೆ. ಗಾಯತ್ರಿ ಹಾಗೂ ಮುಖ್ಯಮಂತ್ರಿಗಳು ವಿಶ್ರಾಂತಿ ತೆಗೆದುಕೊಳ್ತಿದ್ರೆ ಸುವೀಕ್ಷಾ ಹಯಗ್ರೀವನ ಹತ್ರಕ್ಕೆ ಹೋಗ್ತಾಳೆ. ಒಳಗೆ ಬಂದ ರಾಬಿನ್ ಹಯಗ್ರೀವ್ನ ನೋಡಿ, ಸರ್ ನಿಮ್ಮ ಆರೋಗ್ಯ ಹೇಗಿದೆ ಇವಾಗ ಅಂತ ಹತ್ರಕ್ಕೆ ಬರ್ತಾನೆ. ಚೆನ್ನಾಗಿದೆ ಎಂಬಂತೆ ತಲೆಯಾಡಿಸ್ತಾನೆ. ರಾಬಿನ್ ನಾಳೆ ಮುಂಜಾನೆ ಬೇಗನೆ ಅಗ್ರಹಾರ ದೇವಸ್ಥಾನಕ್ಕೆ ಹೋಗ್ತಾಳಂತೆ, ನೀನು ಭದ್ರತೆನಿ ಹೆಚ್ಚು, ಈಗ ಅಪಾಯವು 2ರಷ್ಟಿದೆ. ಸರಿ ಸರ್ ನಾನು ನೋಡ್ಕೊಳ್ತೀನಿ. ಸರ್ ನೀವು ರೆಸ್ಟ್ ತಗೊಳ್ಳಿ, ಈಗಾಗಲೇ ತುಂಬಾ ಕಷ್ಟಪಟ್ಟಿದ್ದೀರಿ. ಹೌದು ರಾಬಿನ್, ಆದರೆ ಎಚ್ಚರಿಕೆಯಿಂದ ಇರು. ಖಂಡಿತ ಸರ್ ಅಂತ ಹೇಳಿ ಸ್ವಲ್ಪ ಸಮಯ ಯೋಗಿ ಬಗ್ಗೆ ಹೇಳ್ತಿದ್ರೆ ಹಯಗ್ರೀವ್ ಕೇಳಿಸ್ಕೊಳ್ತಿರ್ತಾನೆ. ಅಷ್ಟರಲ್ಲಿ ಸುವೀಕ್ಷಾ ಬರೋದ್ರಿಂದ ರಾಬಿನ್ ಎದ್ದು ಎಚ್ಚರಿಕೆಯಿಂದ ಇರಿ ಸರ್, ಬಾಯ್ ಮೇಡಮ್ ಅಂತ ಹೇಳಿ ಹೊರಗಡೆ ಹೋಗ್ಬಿಡ್ತಾನೆ. ಸುವೀಕ್ಷಾ ಬರ್ತಿದ್ದಂತೆ, ನೀವಿನ್ನೂ ಮಲ್ಕೊಂಡಿಲ್ವೇ, ಇಷ್ಟು ಸಮಯ ಮಾತಾಡಬಾರ್ದು ಅಂತ ವೈದ್ಯರು ಹೇಳಿದಾರಲ್ವಾ, ಮಲಗಿ ಅಂತ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾಳೆ. ಊಟ ಮಾಡಿದ್ಯಾ? ಈಗ ಮಾಡಿದೆ. ಸರಿ, ರಾಬಿನ್ ಬಳಿ ಹೇಳಿದ್ದೀನಿ, ಎಚ್ಚರಿಕೆಯಿಂದ ಹೋಗಿ ಬರಬೇಕು, ಓಕೆನಾ? ಸರಿ ಸರಿ ಅಂತ ಅಂತಿದ್ರೆ ಅಷ್ಟರಲ್ಲಿ ನರ್ಸ್ ಅಲ್ಲಿಗೆ ಬಂದು ಹಯಗ್ರೀವ್ನನ್ನು ಪರಿಶೀಲಿಸಿ ಗ್ಲೂಕೋಸನ್ನು ಬದಲಾಯಿಸಿ ಇಂಜೆಕ್ಷನ್ನ ನೀಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ನರ್ಸ್. ಆ ಇಂಜೆಕ್ಷನ್ನ ಪ್ರಭಾವಕ್ಕೆ ಕಣ್ಣುಗಳು ಮುಚ್ಕೊಳ್ತಿದ್ರೆ ಮಸುಕ ಕಾಣಿಸ್ತಿರೋ ಸುವೀಕ್ಷಾಳನ್ನ ನೋಡಿ ಅಗ್ರಹಾರ ಅನ್ನುತ್ತಲೇ ನಿದ್ರೆಗೆ ಜಾರ್ತಾನೆ. ಸುವೀಕ್ಷಾ ಮಲಗಿರೋ ಹಯಗ್ರೀವ್ ಕೈಯನ್ನು ಹಿಡಿದು ಅವನನ್ನೇ ನೋಡ್ತಾ ಪಕ್ಕದಲ್ಲಿಯೇ ತಲೆ ಇಟ್ಟು ಮಲ್ಕೊಂಡ್ಬಿಡ್ತಾಳೆ. ಬೆಳಗಿನ ಜಾವ ನರ್ಸ್ ಬಂದು ಮೇಡಮ್ ಅಂತ ಎಬ್ಬಿಸ್ತಿದ್ದಂತೆ ಚಕ್ಕನೆ ಎದ್ದು ಕೂತು ಹಯಗ್ರೀವ್ನನ್ನು ನೋಡಿ ನಂತರ ನರ್ಸ್ ಕಡೆ ನೋಡ್ತಾಳೆ. ಕ್ಷಮಿಸಿ ಮೇಡಮ್, ಮುಖ್ಯಮಂತ್ರಿ ಸರ್ ನಿಮ್ಮನ್ನು ಕರೀತಿದ್ದಾರೆ ಅಂತ ನರ್ಸ್ ಹೇಳ್ತಾಳೆ. ಹೋಗ್ತಿದ್ದೀನಿ ಅಂತ ಹಯಗ್ರೀವ್ ಕಡೆ ನೋಡಿ, ಇವರು ಯಾವಾಗ ಹೇಳ್ತಾರೆ ಅಂತ ಆ ನರ್ಸನ್ನು ಕೇಳ್ತಾಳೆ ಸುವೀಕ್ಷಾ. ರಾತ್ರಿ ಸರ್ ಸ್ವಲ್ಪ ಆಯಾಸಗೊಂಡ್ಬಿಟ್ಟಿದ್ದಾರೆ ಮೇಡಮ್, ಅದಕ್ಕಾಗಿ ನಾವು ಇಂಜೆಕ್ಷನ್ನ ಕೊಟ್ಟಿದ್ದೀವಿ, ಆದ್ದರಿಂದ 10 ಗಂಟೆವರೆಗೂ ಅವರಿನ್ನೂ ಹೇಳೋದೇ ಇಲ್ಲ ಅಂತ ನರ್ಸು ಸುವೀಕ್ಷಾಗೆ ಹೇಳ್ತಾಳೆ. ಸರಿ, ಅಷ್ಟರಲ್ಲಿ ಹೋಗಿ ಬರಬಹುದು ಅಂತ ಅಂದ್ಕೊಂಡು, ಸರಿ ಸರಿ ನಾವು ಬರೋವರೆಗೂ ಹಯಗ್ರೀವ್ ಅವರನ್ನು ನೋಡ್ಕೊಳ್ತೀರಿ ಅಂತ ನರ್ಸ್ಗೆ ಎಲ್ಲ ಹೇಳಿ ಎದ್ದು ಹಯಗ್ರೀವನ ತಲೆ ಮೇಲೆ ಕೈ ಇಟ್ಟು ಆತನ ತಲೆಯನ್ನು ನೇವರಿಸಿ ಹೊರಗಡೆ ಹೋಗ್ತಾಳೆ. ಈಗಾಗಲೇ ಬಟ್ಟೆಗಳು ಬಂದಿರೋದ್ರಿಂದ ಗಾಯತ್ರಿ ಮುಖವನ್ನು ತೊಳ್ಕೊಂಡು ಸಿದ್ಧರಾಗಿದ್ದರು. ಬಂದ್ಯ ಸುವೀಕ್ಷಾ, ಹೋಗು ಬೇಗ ಹೋಗಿ ಸಿದ್ಧಳಾಗು ಅಂತ ಅಂತಾರೆ. ಸರಿ, 1 ನಿಮಿಷ ಅತ್ತೆ, ಅಮ್ಮನ ಜೊತೆ ಒಮ್ಮೆ ಮಾತಾಡ್ಬಿಡ್ತೀನಿ, ನೋಡಿ 1 ವಾರ ಆಗೋಯ್ತು ಅವ್ರನ್ನ ನೋಡಿ ಅಂತ ಬಾಡಿದ ಮುಖವನ್ನು ಮಾಡ್ತಾಳೆ. ಸರಿ ಅಮ್ಮ ಅಂತ ಹೇಳಿ ಗಾಯತ್ರಿಯವರು ಆಕೆಗೆ ತನ್ನ ಫೋನನ್ನು ಕೊಡ್ತಾ ಇದ್ದಂತೆ ಸುವೀಕ್ಷಾ ಗಬಗಬನೆ ಮನೆಗೆ ಫೋನನ್ನು ಮಾಡ್ತಾಳೆ. ಆ ನಂತರ ತನ್ನ ತಾಯಿಯೊಂದಿಗೆ ಮಾತನಾಡ್ತಾಳೆ 2 ನಿಮಿಷ. ಅತ್ತೆ, ಅಮ್ಮ ಕೂಡ ದೇವಸ್ಥಾನಕ್ಕೆ ಬರ್ತಾರಂತೆ, ಅವರಿಗೆ ಪರಿಚಯಿಸ್ತೀನಿ ಅಂತ ಅಂತಾಳೆ. ಗಾಯತ್ರಿ ಸಣ್ಣದಾಗಿ ನಗ್ತಾ ಸರಿ ಸರಿ ಎಂಬಂತೆ ತಲೆಯನ್ನು ಅಲ್ಲಾಡಿಸ್ತಾರೆ. ಅಷ್ಟರಲ್ಲಿ ಮುಖ್ಯಮಂತ್ರಿಗಳು ಒಳಗೆ ಬಂದು
ಗಾಯು, ಭದ್ರತೆ ಸಿದ್ಧವಾಗಿದೆ. ನೀವು ಬೇಗ ಹೋಗ್ಬಿಟ್ಟು ಬಂದ್ಬಿಡಿ, ನಾನು ಹಯಗ್ರೀವನ ಹತ್ರ ಇರ್ತೀನಿ ಅಂತ ಹೇಳಿ ಅವರು ಹಯಗ್ರೀವನ ಕೊಠಡಿಗೆ ಹೋಗ್ತಾರೆ. ಸುಭಿಕ್ಷಾ ಕೂಡ ಹೋಗಿ ಸಿದ್ಧಳಾಗಿ ಬರೋದ್ರಿಂದ ಗಾಯತ್ರಿಯನ್ನು ಕರೆದುಕೊಂಡು ರಾಬಿನ್ ಜೊತೆ ಭದ್ರತೆಯೊಂದಿಗೆ ದೇವಸ್ಥಾನಕ್ಕೆ ಹೊರಡ್ತಾಳೆ. ಭದ್ರತಾ ಸಿಬ್ಬಂದಿ ಮುಂಚಿತವಾಗಿ ಅಲ್ಲಿ ತಲುಪಿ ಎಲ್ಲವನ್ನೂ ಪರಿಶೀಲಿಸಿದ ನಂತರ ಸುಭಿಕ್ಷಾ ಮತ್ತು ಗಾಯತ್ರಿ ಬರ್ತಿದ್ದಂತೆ ಅವರನ್ನು ಎಚ್ಚರಿಕೆಯಿಂದ ಒಳಗೆ ಕರ್ಕೊಂಡು ಹೋಗ್ತಾರೆ. ಮುಂಜಾನೆ ಆಗಿರೋದ್ರಿಂದ ಜನರೇನು ಅಷ್ಟಾಗೇನೂ ಇರಲಿಲ್ಲ. ಅರ್ಚಕರೊಂದಿಗೆ ಮಾತಾಡಿ ತಾಯಿಗೆ ಕುಂಕುಮ ಅರ್ಚನೆಯನ್ನು ಮಾಡಿಸ್ತಾ ಇದ್ದರೆ ಆಗಲೇ ಅವಳ ತಾಯಿ ಕಾತ್ಯಾಯಿನಿ ಅಂದರೆ ಕಾಚು ಅವರು ಸುಭಿಕ್ಷಳ ಹತ್ರ ಬರ್ತಾರೆ. ಕಾತ್ಯಾಯಿನಿ ಅವರು ರಾಬಿನ್ಗೆ ತಿಳಿದಿರೋದ್ರಿಂದ ಅವರನ್ನು ತಡೆಯದಂತೆ ಕಳಿಸ್ಕೊಡುವಂತೆ ಭದ್ರತಾ ಸಿಬ್ಬಂದಿಗೆ ಸನ್ನೆಯನ್ನು ಮಾಡ್ತಾನೆ. ಅವರು ಸುಭಿಕ್ಷಳ ತಾಯಿಗೆ ಅಂತ ಅವನಿಗೆ ಗೊತ್ತಿತ್ತಲ್ಲ, ಹಾಗಾಗಿ ಕಳಿಸ್ತಾರೆ. ಸುಭಿಕ್ಷಾ ಅಮ್ಮ ಅಂತ ಕರೆಯುವಂತಹ ಕರೆಯನ್ನು ಕೇಳಿ ತಿರುಗಿ ಆಕೆಯನ್ನು ನೋಡಿ ಅಮ್ಮ ಅಂತಾಳೆ. ಗಾಯತ್ರಿ ಕೂಡ ಕಾಚು ಅವ್ರನ್ನ ಸಂತೋಷದಿಂದ ನೋಡ್ತಾ ಸುಭಿಕ್ಷಾಳಂದರೆ ಅವಳ ಜೊತೆನೇ ಹತ್ತಿರಕ್ಕೆ ಬರ್ತಾರೆ. ಆದರೆ ಕಾತ್ಯಾಯಿನಿ ಮಾತ್ರ ಗಾಯತ್ರಿ ಅವ್ರನ್ನ ನೋಡಿ ಆಘಾತದಿಂದ ಸ್ತಬ್ಧರಾಗ್ಬಿಡ್ತಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಹಾಗೆ ಈ ಕತೆ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಿದೆ, ಹೋಗಿ ನೋಡಿ. ಥ್ಯಾಂಕ್ ಯು.